ಒಬ್ಬ ಅತ್ಯಾಚಾರಿ ದೇವಸ್ಥಾನದ ಪಟ್ಟಾಧಿಕಾರಿಯಾಗಿ ಅಕಸ್ಮಾತ್ ಬಂದ್ಬಿಟ್ರೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಇದೇ ನಿಶ್ಚಲ್ ಜೈನ ಇನ್ನೊಂದು 2 ತಿಂಗಳಾದ ಮೇಲೆ ಈ ದೇವಸ್ಥಾನಕ್ಕೆ ಧರ್ಮಾಧಿಕಾರಿ ಆಗ್ತಾನೆ. ಸೌಜನ್ಯಳನ ಅತ್ಯಾಚಾರ ಮಾಡಿಸಿದ್ರಲ್ಲಿ ಅಥವಾ ಸೌಜನ್ಯಳನ ಅತ್ಯಾಚಾರ ಮಾಡಿದ್ರಲ್ಲಿ ನಿಶ್ಚಲ್ ಜೈನದು 100% ಕೈವಾಡ ಇದೆ. ಧರ್ಮಾಧಿಕಾರಿಯವರು ಹುಷಾರಿಲ್ದಲೆ, ಆರೋಗ್ಯ ಸರಿ ಇಲ್ಲದೆ ಬೆಡ್ ಮೇಲೆ ಇದ್ದಾರೆ. ಒಬ್ಬ ಅತ್ಯಾಚಾರಿ ಅಕಸ್ಮಾತ್ ಪಟ್ಟಾಧಿಕಾರಿಯಾಗಿ ಮೆರಿತಾನೆ ಅಲ್ಲಿ ಅಂತ ಹೇಳಿದ್ರೆ ಅದು ಮುಂದೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀಳ್ಬಹುದು. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಬೇಗ ಮದುವೆ ಆಗ್ಬಿಡುತ್ತೆ. ಇಂಥವರಿಗೆ ಬೇಗ ಮಕ್ಕಳಾಗ್ಬಿಡುತ್ತೆ. ಮದುವೆ ಆಗೋಕ್ಕಿಂತ ಮುಂಚೆನೆ ಮಕ್ಕಳು ಕೂಡ ಆಗುತ್ತೆ. ಕೆಲವರಿಗೆ ಮದುವೆ ಆಗುವಾಗಲೇ ಹುಡುಗಿಗೆ 2-3 ತಿಂಗಳಾಗಿರುತ್ತೆ. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಹಣ್ಣಬ್ಬನ್. ಇವತ್ತೊಂದು ಮುಖ್ಯವಾದ ವಿಚಾರ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅದರಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ನಿಮ್ಗಿದೆ. ಆ ಗುಡ್ ನ್ಯೂಸ್ ಏನಂತ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ಗೊತ್ತಾಗಬಹುದು. ಅದರ ಮಧ್ಯೆ ನಾವು ಶುರುವಾತಿ ಯಾವ್ದನ್ನ ಮಾಡೋಣ ಅಂತ ಹೇಳಿದ್ರೆ, ನಿಶ್ಚಲ್ ಜೈನನಿಗೆ ಮದುವೆ ಅನ್ನೋದು ಫಿಕ್ಸ್ ಆಯ್ತು. ಯಾರಿಗೂ ಗೊತ್ತಾಗ್ದಲೇ ಇರೋ ರೀತಿಯಲ್ಲಿ ಮದುವೆ ನಡೆದಾಗೆ ನಮಗೆ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಕುಟುಂಬಸ್ಥರಲ್ಲಿ ಒಬ್ಬರದು ಮದುವೆ ಆಗ್ತಿದ್ದ ಅಂತ ಹೇಳಿದ್ರೆ ಅದು ಬಹಳ ಗೌಜಿಯಾಗಿ ಆಗ್ಬೇಕಿತ್ತು, ಬಹಳ ಗಮ್ಮತ್ತಲ್ಲಿ ಮದುವೆ ಆಗ್ಬೇಕಿತ್ತು. ಆದ್ರೆ ಎಲ್ಲೂ ಕೂಡ ಆತರ ಒಂದು ಸಮಾರಂಭ ನಡೀತಾ ಇಲ್ಲ. ಕಾರಣ ಇದು ಕೂಡ ಆಗಿರ್ಬೋದು. ಏನಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಏನೋ ಒಂದು ಸಮಸ್ಯೆ ಆಗಿದೆ. ಅದರಿಂದ ಮದುವೆನ ಸ್ವಲ್ಪ ಗೌಜಿ ಗಮ್ಮತ್ತಲ್ಲಿ ಮಾಡ್ದಲೆ ನಾರ್ಮಲ್ ಆಗಿ ಮಾಡಿರ್ಬೋದು ಅನ್ಕೊಳ್ಳೋಣ. ಮದುವೆ ಇವತ್ತಲ್ಲ ನಾಳೆ ಆಗ್ಲೇಬೇಕಿತ್ತು. ಅದೇನೋ ಆಗಿದೆ. ಅದು ದೊಡ್ಡ ವಿಷಯ ಏನಲ್ಲ. ಪ್ರತಿಯೊಬ್ಬರಿಗೂ ಯಾರಾದ್ರೆ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಇದೇ ಇರ್ತಾರೆ. ಆ ರೀತಿಯಲ್ಲಿ ನಿಶ್ಚಲ್ ಜೈನನಿಗೂ ಒಂದು ಹೆಣ್ಣು ಸಿಕ್ಕಿರ್ಬೋದು. ಈ ನಮ್ಮ ಮಗು ಮೇಲೆ ಕೋಲಾರದ ಸಂದೇಶ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಅಪವಾದನ ಹಾಕ್ತಾರೆ. ಸೌಜನ್ಯಳ ಅತ್ಯಾಚಾರ ಮಾಡಿರೋದ್ರಲ್ಲಿ ಅಮೆರಿಕಕ್ಕೆ ಹೋಗಿದ್ದೀನಿ ಅಂತ ಈ ನಿಶ್ಚಲ್ ಜೈನ ಕೋರ್ಟಿಗೆ ತೋರಿಸಿರ್ತಾನೆ. ಆ ಒಂದು ವಿಷಯನ ಇಟ್ಕೊಂಡು ನಿಶ್ಚಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗೇ ಇಲ್ಲ, ಅಮೆರಿಕಕ್ಕೆ ಹೋಗಿದ್ದು ಇನ್ಯಾರೋ ಬೇರೆ. ಯಾರು ಹೋಗಿದ್ದಾರೆ ಅವ್ರದ್ದು ನನ್ನ ಹತ್ರ ಕಂಪ್ಲೀಟ್ ಡೀಟೇಲ್ ಇದೆ. ಹಾಗಾಗಿ ನಿಶ್ಚಲ್ ಜೈನ ಅಮೆರಿಕಕ್ಕೆ ಹೋಗೇ ಇಲ್ಲ, ಅದ್ಯಾರೋ ಬೇರೆ ಹೋಗಿರೋದು. ಸೌಜನ್ಯಳಿಗೆ ನ್ಯಾಯ ಕೊಡ್ಸಿದ್ರೆ ನಾನೇ ಕೊಡ್ಸೋದು ಅಂತ ಕೋಲಾರದ ಸಂದೇಶ ಹೇಳಿದ್ರು. ಈ ಮಗು ಮೇಲೆ ಅದಲ್ದಲೆ ಒಂದು ದೇವಸ್ಥಾನದಲ್ಲಿರುವಂತಹ ಧರ್ಮಾಧಿಕಾರಿಯವರ ಕುಟುಂಬದಲ್ಲಿರುವಂತಹ ವ್ಯಕ್ತಿ ಮೇಲೆ ಇಷ್ಟು ದೊಡ್ಡ ಅಪವಾದನ ಹಾಕ್ತಾರೆ. ಅಪವಾದ ಹಾಕಿದಾಗ ಅವರು ಆಕ್ಚುಲಿ ಅದ್ರ ಮೇಲೆ ಕೇಸ್ ಹಾಕ್ಬೇಕಿತ್ತು. ಏನಂತ ಹೇಳಿದ್ರೆ, ನನ್ನ ಮಗನ ಮೇಲೆ ಈ ರೀತಿ ಅಪವಾದನ ಸಂದೇಶ ಅನ್ನೋರು ಹಾಕಿದ್ದಾರೆ, ನನ್ನ ಮಗು ಮೇಲೆ ಈ ರೀತಿ ಅಪವಾದ ಹಾಕಿರೋದ್ರಿಂದ ನಮಗೆ ಮಾನಹಾನಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರೆ ಕೇಸ್ ಅದ್ರ ಬಗ್ಗೆ ಹಾಕ್ಬೇಕಿತ್ತು. ಆದ್ರೆ ಈ ಧರ್ಮಾಧಿಕಾರಿಯ ಕುಟುಂಬಸ್ಥರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಂದೇಶ ಮೇಲೆ ಆ ಟಿಕೆಟ್ ಬಗ್ಗೆ ಏನು ಮಾಹಿತಿ ಇದೆ ಅದನ್ನ ಬಹಿರಂಗ ಪಡಿಸಬಾರ್ದು, ಅದನ್ನ ಎಲ್ಲಿ ಕೊಡಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಷ್ಟೇ ತರ್ತಾರೆ. ವಿಷಯ ನಾವು ಅರ್ಥ ಮಾಡ್ಕೊಳ್ಳೋದಿಷ್ಟೇ. ಈ ಮಗು ಮೇಲೆ ಈ ರೀತಿ ಅಪವಾದನ ಹಾಕಿದಾಗ ಸಂದೇಶನ ಅವ್ರು ಅರೆಸ್ಟ್ ಮಾಡ್ಬೇಕಿತ್ತು, ಇಲ್ಲ ಅಂತ ಹೇಳಿದ್ರೆ ವಿಚಾರಣೆಗೆ ಒಳಪಡಿಸ್ಬೇಕಿತ್ತು. ಏನ್ ಮಾಹಿತಿ ಇದೆ ಅನ್ನೋದನ್ನ ತಿಳಿಬೇಕಿತ್ತು. ಯಾಕಂತ ಹೇಳಿದ್ರೆ ಸೌಜನ್ಯಳ ಅತ್ಯಾಚಾರದ ವಿಷಯ ಬಹಳ ಗಂಭೀರವಾದದ್ದು. ಇದರಲ್ಲಿ ಸಣ್ಣ ಸಣ್ಣ ಮಾಹಿತಿಗಳು ಸಿಕ್ಕಿದ್ರು ಅದನ್ನ ಪೊಲೀಸರು ಬಿಡಬಾರದು. ಹಂಗಿರುವಾಗ ಈ ಸಂದೇಶ ಎನ್ನುವ ವ್ಯಕ್ತಿ ನಿಶ್ಚಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗೇ ಇಲ್ಲ ಅಂತ ಹೇಳಿದಾಗ ಆ ಒಂದು ದಾಖಲೆನ ಕೊಡೋದು ಬಿಡಿ, ಪೊಲೀಸರು ಹೋಗಿ ತಗೋಬೇಕಿತ್ತು, SIT ಅವರು ಹೋಗಿ ತಗೋಬೇಕಿತ್ತು. ಅದಕ್ಕಂತ ಸ್ಟೇ ಆರ್ಡರ್ ಯಾಕೆ ತರಬೇಕು? ಅದನ್ನ ತಗೊಂಡಿರ್ತಾ ಇದ್ದಿದ್ರೆ ಅಕಸ್ಮಾತ್ ನಿಶ್ಚಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದು ಸುಳ್ಳು ಅನ್ನೋದಾದ್ರೆ ಇವತ್ತು ನಿಶ್ಚಲ್ ಜೈನನಿಗೆ ಮದುವೆ ಆಗ್ತಾ ಇರ್ಲಿಲ್ಲ, ಯಾರು ಕೂಡ ಹೆಣ್ಮಗುನ ಕೊಡ್ತಾ ಇರ್ಲಿಲ್ಲ. ಇವಾಗ ನಾವು ಆ ಮಗುನ ಏನಂತ ಹೇಳಬೇಕು? ಆ ಒಂದು ಮಗು ಮೇಲೆ ಈ ರೀತಿ ಅಪವಾದನ ಮಾಡಿದಂತ ಸಂದೇಶ ಎನ್ನುವವರು ತಪ್ಪ, ಅಥವಾ ಸಂದೇಶ ಎನ್ನುವ ವ್ಯಕ್ತಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮುಂದೆ ಬಂದಾಗ ಆ ಒಂದು ದಾಖಲೆಯನ್ನ ತೋರಿಸಬಾರದು, ಆ ಹುಡುಗಿ ವಿಚಾರದಲ್ಲಿ ಮಾತಾಡಬಾರದು ಅಂತ ಸ್ಟೇ ತಂದಿದ್ದಾರಲ್ಲ, ಅವ್ರದ್ದು ತಪ್ಪ. ಅದನ್ನ ಕರ್ನಾಟಕದ ಜನತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು ಇದರಲ್ಲಿ ತಪ್ಪು ಯಾರ್ದು ಅಂತ.
ಒಂದು ಧರ್ಮಾಧಿಕಾರಿಯ ಕುಟುಂಬಸ್ಥರ ಮೇಲೆ ಈ ರೀತಿ ಅಪವಾದನ ಬಂದು ಹಾಕೋದಂತ ಹೇಳಿದ್ರೆ ಅದು ಬಹಳ ದೊಡ್ಡ ಮ್ಯಾಟರ್ ಆಯ್ತು. ಹಂಗಿರುವಾಗ ಯಾವುದೇ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇಲ್ಲ. ಸೌಜನ್ಯಳ ಅತ್ಯಾಚಾರದಲ್ಲಿ ನಿಶ್ಚಿಲ್ ಜೈನದು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರದ ಸಂದೇಶ್ ಅವರು ಹೇಳಿದ್ದು. ಅವ್ರು ಹೇಳಿರೋದ್ರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನಂದ್ರೆ, ನಿಶ್ಚಿಲ್ ಜೈನ ಮೇಲೆ ಒಂದು ಅಪವಾದ ಆಗುತ್ತೆ. ಏನು, ಸೌಜನ್ಯಳ ಅತ್ಯಾಚಾರ ಮಾಡಿದ್ದು ಅವನೇ, ಹಾಗಾಗಿ ಅವನನ್ನ ವಿಚಾರಣೆ ಮಾಡಬೇಕು ಅಂತ ಸೌಜನ್ಯದ ತಾಯಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಏನ್ ಮಾಡ್ತಾರೆ, ಆ ದಿವಸ ನಿಶ್ಚಿಲ್ ಜೈನ ಇಲ್ಲಿ ಇದ್ದಿದ್ದಲ್ಲ ಅಂತ ಹೇಳ್ಬಿಟ್ಟು ಅವನು ಅಮೆರಿಕಾಗೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಒಂದು ಟಿಕೆಟ್ ನ ತೋರಿಸ್ಬಿಟ್ಟು ಅವನು ಅಮೆರಿಕದಲ್ಲಿ ಇದ್ದ ಅಂತ ಹೇಳ್ತಾರೆ. ಅದು ಸುಮಾರು 10 ವರ್ಷ ಎಳಿತಾರೆ. ಅದ್ರ ಮಧ್ಯೆ ಎಲ್ಲೂ ಕೂಡ ನಿಶ್ಚಿಲ್ ಜೈನ ಅಲ್ಲಿ ಹೋಗಿಲ್ವಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದಾದ್ಮೇಲೆ ಸಂದೇಶ ಅನ್ನೋರು ಬರ್ತಾರೆ, ನಿಶ್ಚಿಲ್ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ, ಆ ದಿವಸ ಬೇರೆ ಯಾರೋ ಹೋಗಿದ್ದು ಅಂತ ಇಷ್ಟು ಹೇಳಿದಾಗ ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ರಲ್ಲಿ ನಿಶ್ಚಿಲ್ ಜೈನ ಅನ್ನೋ ಒಂದು ಕೈವಾಡ ಇದೆ ಅಂತ ಪ್ರೂವ್ ಆಗುತ್ತೆ. ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ. ಹಂಗಿರುವಾಗ ಇವರು ಆ ವಿಚಾರದಲ್ಲಿ ಸಂದೇಶ್ ಮಾತಾಡಬಾರ್ದು ಅಂತ ಸ್ಟೇ ತರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರದ ಸಂದೇಶ್ ಅವರು ಒಪ್ಕೊಳ್ತಾರೆ. ಹಾಗಾದ್ರೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ನಮಗೆ ಗೊತ್ತಾಗಬೇಕು. ಎರಡನೇದಾಗಿ ಏನಂತ ಹೇಳಿದ್ರೆ, ಈ ಮಗು ಮುಖ ನೋಡಿದಾಗ ನಮಗೆ ಅನ್ಸೋದೇ ಇಲ್ಲ ಇವನ್ ಏನಾದ್ರೂ ಅದರಲ್ಲಿ ಕೈವಾಡ ಇರ್ಬೋದು ಅಂತ. ಸುಮ್ನೆ ಬಂದ್ಬಿಟ್ಟು ಯಾರ್ದೋ ಒಂದು ಮೇಲೆ ಈ ರೀತಿ ಒಂದು ಅಪವಾದನ ಮಾಡೋದು ತಪ್ಪು ಅಂತ ನನಗೂ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯನ ನೀವ್ ಹೇಳಿ, ನನ್ನ ಅಭಿಪ್ರಾಯನ ನಾನು ಹೇಳ್ದೆ. ಸುಮ್ನೆ ಬಂದು ನಿಶ್ಚಿಲ್ ಜೈನ ಮೇಲೆ ಸಂದೇಶ್ ಅವರಿಗೆ ಈ ರೀತಿ ಅಪವಾದನ ಹಾಕಬಾರ್ದಿತ್ತು. ಯಾಕಂತ ಹೇಳಿದ್ರೆ, ಇದೇ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದ ಪಟ್ಟಾಧಿಕಾರಿಯನ್ನ ಇದೇ ನಿಶ್ಚಿಲ್ ಜೈನಗೂ ಕೂಡ ಕೊಡಬಹುದು. ಅಂತ ವ್ಯಕ್ತಿ ಮೇಲೆ ಈ ರೀತಿ ಅಪವಾದ ಹಾಕೋದು ದೊಡ್ಡ ತಪ್ಪಲ್ವಾ? ಇವತ್ತಿನ ದಿವಸ ನಮಗೆ ಏನ್ ಬೇಕು ಅಂತ ಹೇಳಿದ್ರೆ, ಅದು ನಿಜನೇ ಆಗಿದ್ರೆ ಸಂದೇಶ್ ಅವರು ಅದನ್ನ ಬಹಿರಂಗ ಮಾಡಬೇಕು, ಅದನ್ನ ಬಿಡಬಾರ್ದು. ಯಾಕಂತ ಹೇಳಿದ್ರೆ, ಒಬ್ಬ ಅತ್ಯಾಚಾರಿ ದೇವಸ್ಥಾನದ ಪಟ್ಟಾಧಿಕಾರಿಯಾಗಿ ಅಕಸ್ಮಾತ್ ಬಂದ್ಬಿಟ್ರೆ ಎಷ್ಟು ದೊಡ್ಡ ನಮ್ಮ ಒಂದು ಹಿಂದೂ ದೇವಸ್ಥಾನಕ್ಕೆ ಎಷ್ಟು ದೊಡ್ಡ ಅವಮಾನ ಆದಾಗುತ್ತೆ. ಅದು ನಿಜನೇ ಆಗಿದ್ರೆ ಅದ್ರ ದಾಖಲೆ ಏನಿದೆ ಅದನ್ನ ನೀವು ಬಹಿರಂಗ ಮಾಡಿ. 1-2 ವರ್ಷ ನೀವು ಜೈಲಲ್ಲಿ ಕೂರಿಬೇಕಾದ್ರೆ ಏನಾಯ್ತು? ಒಂದು ದೇವಸ್ಥಾನದ ಗೌರವನ ನೀವು ಉಳಿಸ್ತಾ ಇದ್ದೀರಾ. ನೀವು ಈ ರೀತಿಯ ದಾಖಲೆನ ಬಹಿರಂಗ ಮಾಡಿಸಿದ್ರೆ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದ ಗೌರವ ಕೂಡ ಉಳಿಯುತ್ತೆ. ಆ ಹೆಣ್ಮಗಳಿಗೂ ಒಂದು ನ್ಯಾಯ ಅನ್ನೋದು ಸಿಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಇದೇ ನಿಶ್ಚಿಲ್ ಜೈನ ಇನ್ನೊಂದು 2 ತಿಂಗಳಾದ ಮೇಲೆ ಈ ದೇವಸ್ಥಾನಕ್ಕೆ ಧರ್ಮಾಧಿಕಾರಿ ಆಗ್ತಾನೆ. ಅಕಸ್ಮಾತ್ ಅವನು ಯಾವುದು ಕೂಡ ಕೈವಾಡ ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಳ್ಳೋಣ, ಅದ್ರಲ್ಲಿ ಏನ್ ನಮಗೆ ಬೇಜಾರಿಲ್ಲ. ಆದ್ರೆ ನೀವು ಅವನು ಅಮೆರಿಕಾಗೆ ಹೋಗಿದ್ದು ಸುಳ್ಳು ಅಂತ ಹೇಳುವಾಗ, ಇವರು ಇಲ್ಲ ಅವನು ಅಮೆರಿಕಕ್ಕೆ ಹೋಗಿದ್ದಾನೆ ಅದು ಸತ್ಯ ಅಂತ ಇವರು ಹೇಳುವಾಗ, ನಿಮ್ಮ ಹತ್ರ ಇರುವ ದಾಖಲೆ ಏನಿದೆ ಅದನ್ನ ನೀವು ತೋರಿಸೋ ಸಮಯದಲ್ಲಿ ಇವರು ಅದಕ್ಕೆ ಸ್ಟೇ ತರಬಾರ್ದಲ್ವಾ? ಸ್ಟೇ ತಂದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೌಜನ್ಯಳನ ಅತ್ಯಾಚಾರ ಮಾಡಿಸಿದ್ರಲ್ಲಿ ಅಥವಾ ಸೌಜನ್ಯಳನ ಅತ್ಯಾಚಾರ ಮಾಡಿದ್ರಲ್ಲಿ ನಿಶ್ಚಿಲ್ ಜೈನ್ ಅದು 100% ಕೈವಾಡ ಇದೆ. ಹಾಗಾಗಿ ಸಂದೇಶ್ ಅವರು ಆದಷ್ಟು ಬೇಗ ಆ ಒಂದು ದಾಖಲೆನ ಎಲ್ಲರ ಮುಂದೆ ತಂದಿಡಿ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಧರ್ಮಾಧಿಕಾರಿ ಅವರು ಹುಷಾರಿಲ್ದಲೆ, ಆರೋಗ್ಯ ಸರಿ ಇಲ್ಲದೆ ಬೆಡ್ ಮೇಲೆ ಇದ್ದಾರೆ. ಮುಂದಕ್ಕೆ ಇದೇ ಧರ್ಮಸ್ಥಳದ ಕ್ಷೇತ್ರಕ್ಕೆ ಪಟ್ಟಾಧಿಕಾರಿಯಾಗಿ ಈ ನಿಶ್ಚಿಲ್ ಜೈನನ್ನು ಕೂಡ ಮಾಡಬಹುದು. ಆ ರೀತಿ ಆಗೋಕೆ ನಾವೆಲ್ಲರೂ ಬಿಟ್ಟುಕೊಡೋ ಹಾಗೇನೆ ಇಲ್ಲ. ಯಾಕಂತ ಹೇಳಿದ್ರೆ, ಒಬ್ಬ ಅತ್ಯಾಚಾರಿ ಅಕಸ್ಮಾತ್ ಪಟ್ಟಾಧಿಕಾರಿಯಾಗಿ ಮೆರಿತಾನೆ ಅಲ್ಲಿ ಅಂತ ಹೇಳಿದ್ರೆ ಅದು ಮುಂದೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಬಹಳ ಪರಿಣಾಮ ಬೀಳ್ಬಹುದು. ಆ ದೇವಸ್ಥಾನದ ಹೆಸರು ಕಂಪ್ಲೀಟ್ ಹಾಳಾಗಬಹುದು. ಅದಕ್ಕೋಸ್ಕರ ನಾವು ಆ ಧರ್ಮಸ್ಥಳನ ಉಳಿಸ್ಬೇಕು. ಆ ಧರ್ಮಸ್ಥಳನ ಉಳಿಸ್ಬೇಕನ್ನೋದಾದ್ರೆ ನಿಶ್ಚಿಲ್ ಜೈನ ಅಮೆರಿಕಕ್ಕೆ ಹೋಗಿದ್ನ ಇಲ್ವಾ ಅದ್ರದ್ದು ಏನು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ ಅದನ್ನ ನೀವು ಬಹಿರಂಗ ಮಾಡಿಸಬೇಕು. ಸಂದೇಶ್ ಅವರೇ, ನಾನು ಕೇಳ್ಕೊಳ್ತಾ ಇರೋದು. ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಾವು ಕೆಲವೊಂದ್ಸಲ ಕೆಲವ್ರನ್ನ ಬಹಳ ಪಾಪದ ಹುಡುಗ, ಮಗು ತರ ಇದ್ದಾನೆ, ಈ ರೀತಿ ಎಲ್ಲ ನಾವು ಹೇಳ್ತಾ ಇರ್ತೀವಿ. ಇಂಥವರಿಗೆ ಬೇಗ ಮದುವೆ ಆಗ್ಬಿಡುತ್ತೆ, ಇಂಥವರಿಗೆ ಬೇಗ ಮಕ್ಕಳಾಗ್ಬಿಡುತ್ತೆ. ಇಂಥ ಪಾಪದ ಹುಡುಗರೇನಿರ್ತಾರೆ, ನೋಡಕ್ಕೆ ಮಗು ತರ ಯಾರಿರ್ತಾರೆ, ಇವರಿಗೆ ಮದುವೆ ಆಗೋಕ್ಕಿಂತ ಮುಂಚೆನೆ ಮಕ್ಕಳು ಕೂಡ ಆಗುತ್ತೆ. ಕೆಲವರಿಗೆ ಮದುವೆ ಆಗುವಾಗಲೇ ಹುಡುಗಿಗೆ 2-3 ತಿಂಗಳಾಗಿರುತ್ತೆ. ಆ ತರ ಕೂಡ ಈ ಪಾಪದ ಮಕ್ಕಳು ಇರ್ತಾರೆ, ಮಗು ಸ್ವಭಾವದವರು. ಅದಾದ್ಮೇಲೆ ಇವರಿಗೆ ಅವಳಿ ಜೋಡಿ ಕೂಡ ಆಗುತ್ತೆ.
ಅವಾಗ ಜನ ಏನ್ ಹೇಳ್ತಾರೆ ಅಂದ್ರೆ, ಎಷ್ಟು ಪಾಪದವನು ಮಾರ್ರೆ, ನಾವು ಅನ್ಕೊಂಡೇ ಇರ್ಲಿಲ್ಲ ಅವನಿಗೆ ಅವಳಿ ಜೋಡಿ ಮಾರ್ರೆ ಅಂತ. ಅಂದ್ರೆ ಮೊದಲು ಅವನ್ನೆಲ್ಲ ಹೀಯಾಳಿಸ್ತಿರ್ತಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಯಾವಾಗ ಅವನಿಗೆ ಮಗು ಆಗುತ್ತೆ ಅವಾಗ ಆಶ್ಚರ್ಯ ಪಡ್ಕೊಳ್ತಾರೆ. ಏನಂದ್ರೆ, ಇವನಿಗೆ ಯಾಕಪ್ಪ ಇಷ್ಟು ಬೇಗ ಮಕ್ಕಳಾಯ್ತು, 9 ತಿಂಗಳಿಗೆ ಹುಟ್ಟ ಮಗು 7 ತಿಂಗಳಿಗೆ ಹುಟ್ಟು ಬಿಡುತ್ತೆ. ಈ ತರ ಕೂಡ ಆಗುತ್ತೆ. ಇದೇ ಗುಡ್ ನ್ಯೂಸ್. ಈ ಮಕ್ಕಳು ಬಹಳ ಚಲಾಕಿಯಾಗಿರ್ತಾರೆ. ಈ ಪಾಪದ ಯಾರನ್ನ ನಾವು ಪಾಪದ ಮಗು ಅನ್ಕೊಳ್ತೀವಿ, ಇವ್ರು ಬಹಳ ಹುಷಾರಾಗಿರ್ತಾರೆ, ಬಹಳ ಫಾಸ್ಟ್ ಆಗಿರ್ತಾರೆ. ಹಾಗಂತ ನಾನು ಯಾರ ಮೇಲೆ ಅಪವಾದ ಆಗ್ತಿಲ್ಲ, ನಾನು ಜಸ್ಟ್ ಏನ್ ಗುಡ್ ನ್ಯೂಸ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ಮಗು ಅನ್ನೋ ರೂಪದಲ್ಲಿ ಯಾರು ಇರ್ತಾರಲ್ಲ, ಮಕ್ಕಳ ಸ್ವಭಾವ ಅವ್ರದ್ದು ಮೃದು ಸ್ವಭಾವ ಆಗಿರುತ್ತೆ ಅವ್ರದ್ದು. ಯಾರು ಅನ್ಕೊಳ್ಳಲ್ಲ ಇವನ್ ಬೇಗ ಮದುವೆ ಆಗ್ತಾನೆ, ಇವನಿಗೆ ಬೇಗ ಮಕ್ಕಳಾಗುತ್ತೆ, ಇವನಿಗೆ ಅವಳಿ ಜೋಡಿ ಆಗುತ್ತೆ, ಈ ತರ ಯಾರು ಅನ್ಕೊಂಡಿರಲ್ಲ. ಇಂಥವ್ರಿಗೆ ಮದುವೆ ಅನ್ನೋದಾಗುತ್ತಲ್ವಾ, ಅದು ಸಡನ್ ಆಗಿ ಆದಾಗ ಹುಡುಗಿಗೆ 2 ತಿಂಗಳಾಗಿರುತ್ತೆ. ಮೊದಲೇ 2 ತಿಂಗಳು ಅಂತ ಹೇಳಿದ್ರೆ ಮೊದಲೇ ಪ್ರೆಗ್ನೆಂಟ್ ಆಗಿರ್ತಾಳೆ ಅವಳು. ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಮೊದಲೇ ಮಕ್ಕಳಾಗಿರುತ್ತೆ. ಅಷ್ಟು ಫಾಸ್ಟ್ ಇರ್ತಾರೆ ಈ ಮಕ್ಕಳು. ಹಾಗಾಗಿ ಹೇಳಕ್ಕಾಗಲ್ಲ. ನಮ್ಮ ನಿಶ್ಚಿತನವರಿಗೂ ಕೂಡ ಪಾಪದ ಸ್ವಭಾವದವರಿಗೆ ಬೇಗ ಮಕ್ಕಳಾಗುತ್ತೆ. ಎಲ್ರಿಗೂ 9 ತಿಂಗಳಲ್ಲಿ ಮಕ್ಕಳಾದ್ರೆ ಇವ್ರಿಗೆ 7 ತಿಂಗಳಲ್ಲೇ ಆಗುತ್ತೆ. ಹಾಗಂತ ನಾನು ನಿಶ್ಚಿತ ಜೈನಾಗಿ ಹೇಳ್ದಂತೆ ಯಾರು ತಿಳ್ಕೊಬೇಡಿ, ನಾನು ಆತರ ಹೇಳಿದ್ದಲ್ಲ. ನಾನು ಮೃದು ಸ್ವಭಾವದವರು ಬಹಳ ಚಲಾಕಾಗಿರ್ತಾರೆ. ನಾವು ಅನ್ಕೊಂಡಂಗ ಅವ್ರು ಇರಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಹಂಗಾಗಿ ಈ ದೇವಸ್ಥಾನ ನಮಗೆ ಉಳಿಸ್ಬೇಕಾಗಿದೆ. ಇವರು ಪಟ್ಟಣ ತನ್ನ ತಮ್ಮನ ಮಗನಿಗೆ ಕೊಡ್ಬೇಕಂತ ಹೇಳಿಬಿಟ್ಟು ಇವತ್ತು ಮದುವೆನೂ ಮಾಡಿಸಿರ್ಬೋದು. ಯಾಕಂತ ಹೇಳಿದ್ರೆ ಆ ಪಟ್ಟಣ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅವನಿಗೆ ಮದುವೆ ಆಗಿರ್ಬೇಕಂತೆ. ಮದುವೆ ಆದ್ರೆ ಮಾತ್ರ ಅಂತ. ಹೋಗ್ಲಿ, ಇವಾಗ ಆ ದೇವಸ್ಥಾನಕ್ಕೆ ಯಾರಾದ್ರೂ ಒಬ್ಬ ಪಟ್ಟಾಧಿಕಾರಿ ಬೇಕು. ವೀರೇಂದ್ರ ಹೆಗಡೆ ಅವರಿಗೆ ಗಂಡು ಮಕ್ಕಳಿಲ್ಲ, ಹಾಗಾಗಿ ತಮ್ಮನ ಮಗನ ಮಾಡುವಂತ ಸಂದರ್ಭ ಬಂದಿರಬಹುದು. ಆದ್ರೆ ಇಲ್ಲಿ ಹೆಣ್ಮಕ್ಕಳ ಅತ್ಯಾಚಾರದಲ್ಲಿ ಅವ್ರದ್ದು ಮಗಂದು ಕೈವಾಡ ಇದೆ ಅಂತ ಇಡೀ ಗ್ರಾಮಸ್ಥರು ಹೇಳೋದು ಬೇರೆ ವಿಚಾರ. ಸ್ವಂತ ಮಗಳನ್ನ ಕಳ್ಕೊಂಡಂತ ತಾಯಿದೇ ಕಂಪ್ಲೇಂಟ್ ಅಲ್ಲಿ ಇರುವಾಗ, ಅದರದ್ದು ವಿಚಾರಣೆ ನಡೀತಾ ಇರುವಾಗ ಒಬ್ಬ ವ್ಯಕ್ತಿ ಬಂದು, ಆ ವ್ಯಕ್ತಿ ನಿಶ್ಚಿತ ಜೈನ ಅನ್ನೋನು ಅಮೆರಿಕಕ್ಕೆ ಹೋಗಿದ್ದೇ ಅಲ್ಲ, ಅವರು ಸುಳ್ಳು ಹೇಳಿದ್ದಾರೆ, ನಿಜವಾಗ್ಲೂ ಅಮೆರಿಕಕ್ಕೆ ಹೋದವರು ಯಾರೋ ಬೇರೆ, ಅದ್ರದ್ದು ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿದಾಗ ಅದನ್ನ ಮೊದಲು ಕಲೆಕ್ಟ್ ಮಾಡ್ಕೊಬೇಕು. ನಿಶ್ಚಿತ ಜೈನಿಗೆ ಆ ಪಟ್ಟಣ ಕೊಡೋಕ್ಕಿಂತ ಮುಂಚೆ ಸಂದೇಶ ಅನ್ನೋರ್ದು ಏನು ದಾಖಲೆ ಇದೆ ಅದನ್ನ ಬಹಿರಂಗ ಮಾಡಬೇಕು. ಅದ್ರ ಮೇಲೆನೆ ನಾವು ಎಲ್ಲ ಹಿಂದೂಗಳು ಆ ದೇವಸ್ಥಾನಕ್ಕೆ ನಿಶ್ಚಿತ ಜೈನನ ಪಟ್ಟಾಧಿಕಾರಿಯಾಗಿ ಮಾಡೋಕೆ ಬಿಡ್ಬೇಕು. ಮೊದಲು ಆ ದಾಖಲೆ ಬೇಕು, ಅದು ಸತ್ಯನ ಸುಳ್ಳು ಅನ್ನೋದು ಬೇಕು. ಅದು ಸಂದೇಶ ಹೇಳಿರೋದು ಸುಳ್ಳು ಅನ್ನೋದಾದ್ರೆ ನಮಗೆ ಯಾವುದೂ ಸಮಸ್ಯೆ ಇಲ್ಲ. ಯಾಕಂದ್ರೆ ನಮ್ದೊಂದು ಸಂಶಯ ಮನಸ್ಸಲ್ಲಿ ಇದ್ದು ದೂರ ಆಗುತ್ತೆ. ನಾವೆಲ್ಲ ಏನ್ ಅನ್ಕೊಂಡಿವಿ ಅಂದ್ರೆ, ಸೌಜನ್ಯಳ ತಾಯಿ ಕಂಪ್ಲೇಂಟ್ ಕೊಟ್ಟಾಗ ನಿಶ್ಚಿತ ಜೈನನೇ ಸೌಜನ್ಯಳನ್ನು ಅತ್ಯಾಚಾರ ಮಾಡಿದ್ದಾನೆ ಅಂತ ನಾವು ಅನ್ಕೊಂಡ್ವಿ. ಇದಾದ ಮೇಲೆ ಸಂದೇಶ ಅನ್ನೋರು ಬರ್ತಾರೆ, ಅವರು ಕೂಡ ಒಂದು ನನ್ನ ಹತ್ರ ದಾಖಲೆ ಇದೆ, ನಿಶ್ಚಿತ ಜೈನ ಅಮೆರಿಕಕ್ಕೆ ಹೋಗಿಯೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮಗೆ ಕಂಪ್ಲೀಟ್ ಆಗಿ ಮನಸ್ಸಲ್ಲಿ ಒಂದು ಕೂತು ಬಿಡುತ್ತೆ, ನಿಶ್ಚಿತ ಜೈನನೇ ಸೌಜನ್ಯನ ಅತ್ಯಾಚಾರ ಮಾಡಿದ್ದಾನೆ ಅಂತ. ಎಲ್ರಿಗೂ, ನಾನೊಬ್ಬ ಅಂತ ಹೇಳ್ತಾ ಇಲ್ಲ. ಇಂತಹ ಒಂದು ನಮಗೆ ಅನುಮಾನ ಇರುವಾಗ ಆ ನಮ್ಮ ಧರ್ಮಸ್ಥಳ ದೇವಸ್ಥಾನ ಅದು ನಮ್ದು, ಅದು ನಮ್ಮ ಹಿಂದೂ ದೇವಾಲಯ, ನಮ್ಮ ಅಣ್ಣಪ್ಪ ಮಂಜುನಾಥ ಇರುವಂತಹ ಒಂದು ಸ್ಥಳಕ್ಕೆ ಅಂತಹ ಒಂದು ಅಪವಾದ ಯಾರ ಮೇಲೆ ಇದೆ ಅವರನ್ನ ಪಟ್ಟಾಧಿಕಾರಿಯಾಗಿ ಮಾಡೋಕೆ ನಾವು ಯಾರು ಬಿಡಬಾರ್ದು ಅಂತ ನಾನು ಎಲ್ರಿಗೂ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಇದ್ರ ಮೇಲೆ ಗಮನವಿಡಿ. ಸುಮ್ಮನೆ ಯಾರನ್ನೋ ಕರ್ಕೊಂಡು ಬಂದು ಪಟ್ಟಾಧಿಕಾರಿಯನ್ನಾಗಿ ಮಾಡಿ ನಮ್ಮ ದೇವಸ್ಥಾನದ ಗೌರವನ ಹಾಳು ಮಾಡೋಕೆ ನಾವು ಬಿಡಬಾರ್ದು. ಕೊನೆಯದಾಗಿ ನಾನು ಏನ್ ಹೇಳ್ಬೇಕಂತ ಹೇಳಿದ್ರೆ, ಕಳೆದ ವರ್ಷ ಏಪ್ರಿಲ್ 6ಕ್ಕೆ ನಮ್ಮ ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಹೋರಾಟಗಾರರದ್ದು ಸುಮಾರು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ನಡೆಯೋದಿತ್ತು. ಅದಕ್ಕೆ ಸುಮಾರು ಕಡೆಯಿಂದ ಲಕ್ಷಾಂತರ ಜನ ಬರುವಂತ ಒಂದು ಅಂದಾಜು ಕೂಡ ಇತ್ತು. ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಅಲ್ಲಿಗೆ ಮುಟ್ಟೋದ್ರಲ್ಲಿದ್ರು. ಎಲ್ಲಾ ಜಿಲ್ಲೆಗಳಿಂದ, ಮೈಸೂರಿಂದ, ಚಿತ್ರದುರ್ಗ, ಹುಬ್ಬಳ್ಳಿ, ಬೆಳಗಾವಿ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಮಂಗಳೂರು, ನಮ್ಮ ಸುಳ್ಯದ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಸ್ಗಳು ರೆಡಿಯಾಗಿದ್ದು ಇವತ್ತಿನ ದಿವಸ ಅಲ್ಲಿಗೆ ಬಂದು ಮುಟ್ಟೋರು. ಯಾಕೆ ಅಂತ ಹೇಳಿದ್ರೆ, ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲಿ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ಕೊಂದವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಆ ವಿಚಾರದಲ್ಲಿ ನಾವೆಲ್ಲ ಒಟ್ಟಾಗ್ಬೇಕು ಅಂತ ಸಭೆ ಸೇರಿಸಿದ್ರು. ಆದ್ರೆ ಈ ಧರ್ಮಸ್ಥಳದವರು ರಾತ್ರೋರಾತ್ರೆ ಅದಕ್ಕೆ ಸ್ಟೇ ತರ್ತಾರೆ.
ಅದು ಏಪ್ರಿಲ್ 6ಕ್ಕೆ, ಇವತ್ತಿಗೆ 1 ವರ್ಷ ಆಯ್ತು. ಮತ್ತೊಂದ್ಸಲ ಎಲ್ರಿಗೂ ನೆನಪು ಮಾಡಿಸ್ತಾ ಇದ್ದೀನಿ ನಾನು ಈ ವಿಚಾರನ. ಹೆಣ್ಣು ಮಕ್ಕಳನ್ನ ಕೊಂದವ್ರು ಯಾರು, ಸೌಜನ್ಯನ ಕೊಂದವ್ರು ಯಾರು, ಅದಕ್ಕೆಲ್ಲ ಒಂದು ನ್ಯಾಯ ಬೇಕು ಅಂತ ಒಂದು ಸಭೆ ಸೇರಿಸಿದಾಗ ಇದೇ ವೀರೇಂದ್ರ ಹೆಗ್ಗಡೆ ಅವರು ಅದಕ್ಕೂ ಸ್ಟೇ ತರ್ತಾರೆ. ಇಲ್ಲಿ ಅದು ನಡಿಬಾರ್ದು ಅಂತ ಹೇಳ್ತಾರೆ. ರಾತ್ರಿ ಇವರಿಗೆ ಸ್ಟೇ ಕೂಡ ಸಿಗುತ್ತೆ ಗೌರ್ಮೆಂಟ್ ಇಂದ. ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಮಾಡಿರುವಂತಹ ಎಲ್ಲ ಅತ್ಯಾಚಾರ, ರೇಪ್ಗಳು, ಕೊಲೆಗಳು ಇದನ್ನ ಯಾರು ಕೂಡ ಕೇಳಕ್ಕೆ ಬರೋ ಹಾಗಿಲ್ಲ. ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಟಿಕೆಟ್ ಒಬ್ಬ ತಂದು ತೋರಿಸ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸ್ಟೇ ತರ್ತಾರೆ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವ್ರು ಯಾರು, ಅದಕ್ಕೆಲ್ಲ ನಾವು ಒಟ್ಟಾಗಿ ಕೇಳ್ಬೇಕಂತ ಜನ ಗುಂಪು ಸೇರಿದ್ರೆ ಅದು ಆಗ್ಬಾರ್ದಂತ ಸ್ಟೇ ತರ್ತಾರೆ. ಇದಾದ ಮೇಲೆ ಯಾವುದೇ ರೀತಿಯಲ್ಲಿ ಕಾರ್ಯಾಚರಣೆ ಆಗಬಾರ್ದು, ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ಗೂ ಒತ್ತಡ ಹಾಕ್ತಾರೆ. ಇದೆಲ್ಲ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮಾಡ್ಕೊಂಡು ಬಂದಿದ್ದು. ಹಂಗಾಗಿ ಇವತ್ತು ನಮಗೆಲ್ರಿಗೂ ಅನುಮಾನ ಏನು ಬಂದಿದೆ ಅಂತ ಹೇಳಿದ್ರೆ, ಇದೆಲ್ಲ ವಿಷಯದಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರದ್ದು ಕೈವಾಡ ಇದೆ. ಹಾಗಾಗಿ ನಾವು ಇವತ್ತು ಈ ಒಂದು ವಿಚಾರನ ಹೇಳ್ತಾ ಇದೀವಿ. ನಮಗೆಲ್ರಿಗೂ ಒಟ್ಟಾದ್ರೆ ನಾವೆಲ್ಲರೂ ನ್ಯಾಯ ತಗೋಬಹುದು. ಇವ್ರು ಏನೇ ಸ್ಟೇ ತಗೊಂಡು ಬಂದ್ರು ನಾವು ಅದಕ್ಕೆ ನ್ಯಾಯನ ಸರ್ಕಾರದಲ್ಲಿ ಕೇಳಬಹುದು. ಅದನ್ನ ನಾವು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಇದೇ ರೀತಿ ಎಲ್ಲಾ ಕೊಲೆಗಳು, ಎಲ್ಲಾ ಅತ್ಯಾಚಾರಗಳು ಇಲ್ಲಿ ಮುಂದಕ್ಕೂ ಆಗ್ತಾ ಹೋದ್ರೆ ಎಲ್ಲದಕ್ಕೂ ಇವರು ಸ್ಟೇ ತಗೊಂಡ್ ಬರ್ತಾರೆ. ಯಾವ ಹೆಣ್ಣು ಮಕ್ಕಳಿಗೂ ನ್ಯಾಯ ಕೊಡ್ಸಕ್ಕೆ ಈ ವೀರೇಂದ್ರ ಹೆಗ್ಗಡೆ ಅವರು ಬಿಡಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಎಲ್ಲ ಅಭಿಪ್ರಾಯ ಏನಿದೆ ಅದನ್ನ ನೀವು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ, ನಮಗೆ ತಿಳಿಸ್ತಾ ಹೋಗಿ. ನಮಗೂ ಕೂಡ ಕೆಲವೊಂದು ವಿಚಾರ ಗೊತ್ತಿರಲ್ಲ.